ನಮಸ್ಕಾರ ರೀ ಭಕ್ತ ಬಂಧುಗಳೇ, ನಿಮ್ಮ ಪ್ರೀತಿಯ ಮನೆ ಮಗಳು ಗೀತಕ್ಕ ಮತ್ತೆ ನಿಮ್ಮ ಮುಂದೆ ಬಂದಾರೆ. ಇವತ್ತು ಹುಬ್ಬಳ್ಳಿ ಸಿದ್ಧಾರೂಢ ಮಠದಿಂದ ನಾವು ಹೆಣ್ಮಕ್ಳು ಚಳಕಾಪುರಕ್ಕೆ ಬಂದೇವ್ರಿ. ಹುಬ್ಬಳ್ಳಿ ಸಿದ್ಧಾರೂಢರ್ದ ಕರ್ಮಭೂಮಿ ಆದ್ರ ಚಳಕಾಪುರ ಸಿದ್ಧಾರೂಢರ್ದ ಜನ್ಮಭೂಮಿ ರೀ. ಇಲ್ಲಿಯೂ ಒಂದ್ ಸಿದ್ಧಾರೂಢ ಮಠ ಐತ್ರಿ. ಇಲ್ಲಿ ಬಂದು ಅಜ್ಜಾರ ದರ್ಶನ ಪಡೆದು ಅಭಿಷೇಕ್ ಮಾಡಿದ್ವಿ ರೀ, ಭಜನಿ ಮಾಡಿದ್ವಿ ರೀ. ಸಿದ್ಧಾರೂಢ ಅಜ್ಜಾರು ನಡೆದಾಡಿದ ಈ ಪುಣ್ಯ ಭೂಮಿ ಮೇಲೆ ಬಂದು ಜೀವನಾನ ಸಾರ್ಥಕ ಆತ್ ನೋಡ್ರಿ. ಇಲ್ಲಿ ಬಂದ್ರ ಮನಸ್ಸಿಗೆ ಏನೋ ಶಾಂತಿ ನೆಮ್ಮದಿ ಸಿಕ್ತ್ರಿ. ಮತ್ತು ಇಲ್ಲಿ ದಿನಾ ಸಾವಿರಾರು ಮಂದಿ ಭಕ್ತರು ಬರ್ತಾರ್ರಿ, ದರ್ಶನ ಪಡೆದು ತಮ್ಮ ಮನಸ್ಸಿನೆಲ್ಲಾ ಇಚ್ಛಾ ಪೂರ್ಣ ಮಾಡ್ಕೊಳ್ತಾರ್ರಿ. ನಾವೆಲ್ಲಾರು ಅಜ್ಜಾರ್ ಮನೆಗೆ ಹೋಗಿದ್ವಿ ರೀ. ನೀವು ಚಳಕಾಪುರಕ್ಕೆ ಬಂದಿರೇನ್ರಿ? ಹಂಗಿದ್ರ ಒಂದ್ ಕಾಮೆಂಟ್ ಮಾಡ್ರಲ್ಲ. ನಾವು ಹುಬ್ಬಳ್ಳಿಯಿಂದ ಚಳಕಾಪುರಕ್ಕೆ ಹೋಗು ಮುಂದ ಬಿಜಾಪುರದಲ್ಲಿರುವ ಷಡ್ಮುಗಾರೂಢ ಆಶ್ರಮದಲ್ಲಿರುವ ಪರಮ ಪೂಜ್ಯರಾದ ಅಭಿನವ ಸಿದ್ಧಾರೂಢರ ದರ್ಶನ ಪಡೆದುರಿ. ಅಲ್ಲಿ ಅವರು ನಮ್ಮೆಲ್ಲ ಮಹಿಳೆಯರಿಗೂ ಆಶೀರ್ವಾದ ಮಾಡಿ ಉಪಹಾರದ ವ್ಯವಸ್ಥೆನೂ ಮಾಡಿದ್ರಿ. ಅವರು ನಿಜ ಹೇಳ್ಬೇಕಂದ್ರೆ ಇದು ನಮ್ಮ ಜೀವನದ ಅತ್ಯಂತ ಸಂತೋಷದ ಘಳಿಗೆ ಅಂತಾನೆ ಹೇಳ್ಬೋದು ನೋಡ್ರಿ. ಅಲ್ಲಿನ ಮಹಿಳಾ ಮಂಡಳದ ಎಲ್ಲ ಮಹಿಳೆಯರು ನಮಗೆ ಭಾಳ ಖುಷಿಯಿಂದ ಬರಮಾಡಿಕೊಂಡ್ರಿ. ನಾವೆಲ್ಲರೂ ಭಜನೆ ಮಾಡಿದ್ವಿ. ಮರುದಿವಸ ಬೆಳಿಗ್ಗೆ ಎದ್ದು ಎಲ್ಲ ಮಹಿಳೆಯರು ಹಸಿರು ಸೀರೆ ಉಟ್ಟು ಸಿದ್ಧಾರೂಢರ ಮೂರ್ತಿಗೆ ಪವಿತ್ರ ಅಭಿಷೇಕ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದ್ದು ನಮ್ಮ ಹಿಂದಿನ ಜನ್ಮದ ಪುಣ್ಯ ಅಂತಲೇ ಹೇಳಬೇಕು. ಈ ಪವಿತ್ರ ಕ್ಷಣ ನಮ್ಮೆಲ್ಲರ ಜೀವನದಲ್ಲಿ ಮರೆಯಲಾಗದ ಕ್ಷಣ ಅಂತ ಹೇಳ್ಬೋದು.
ಸಿದ್ಧಾರೂಢರ ಕೃಪೆ ನಮ್ಮೆಲ್ಲರ ಮೇಲೆ ಬೀದರ್ ಜಿಲ್ಲಾ ಭಾಲ್ಕಿ ತಾಲೂಕಿನ ಚಳಕಾಪುರ ಸಿದ್ಧಾರೂಢ ಈ ಜನ್ಮಸ್ಥಾನದ ಪವಿತ್ರ ಕ್ಷೇತ್ರಕ್ಕೆ ಕಾಲಿಟ್ಟ ಕೂಡಲೇ ಮನಸ್ಸಿಗೆ ಒಂಥರ ಶಾಂತಿ ಸಿಕ್ತು ನೋಡ್ರಿ. ಇಲ್ಲಿ ಸೌಂದರ್ಯ ಅದ್ಭುತ ಆಗಿತ್ತು ರೀ. ಇಲ್ಲಿದ ದೊಡ್ಡ ದೊಡ್ಡ ಮಹಾದ್ವಾರ ಮತ್ತು ಮೆಟ್ಟಲುಗಳು ಭಕ್ತರನ್ನು ಬರಿಮಾಡಿಕೊಳ್ತಾವ್ರಿ. ಈ ಮಠದ ಸುತ್ತಲ ಆವರಣ ದೊಡ್ಡ ಜಾಗದೊಳಗಿತ್ರಿ. ಸುತ್ತಮುತ್ತಲು ತಂಪಾದ ಹಸಿರು ವಾತಾವರಣ ನೋಡಿದ್ರೆ ಮನಸ್ಸು ಹಗೂರಾಗ್ತೈತ್ರಿ. ನಾವು ಇಲ್ಲಿ ಇಳಿಲಿಕ್ಕೆ ನಮಗೆ ಬಹಳ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರ್ರಿ. ಮತ್ತು ಮಹಿಳಾ ಸೇವಾ ತಂಡದವರು ಬಹಳ ಚುರುಕಾಗಿ ಪ್ರೀತಿಯಿಂದ ಕೆಲಸ ಮಾಡಿದ್ದಾರ್ರಿ. ರಾತ್ರಿ ಬಂದ್ಕೊಳ್ಳೆ ನಮ್ಗೆ ಬಿಸಿ ಬಿಸಿ ಜೋಳದ ರೊಟ್ಟಿ, ಕಾಳು ಪಲ್ಯ, ಅನ್ನ, ಸಾರು, ಮೊಸರು, ಚಟ್ನಿ ಭಾಳ ನಮಗೆ ಪ್ರೀತಿಯಿಂದ ಬಡಿಸಿದರೆ. ಇದು ಕೇವಲ ಅನ್ನ ಪ್ರಸಾದ ಅಥವಾ ಊಟ ಅಲ್ರಿ, ಇದು ಅಜ್ಜನವರ ಅದ್ಭುತ ಕೃಪೆನ ನೋಡ್ರಿ. ರಾತ್ರಿ ನಮಗೆ ಏನೂ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂಡ್ರು. ಅವರ ಸೇವಾ ಮನೋಭಾವ ನೋಡಿ ಮನಸ್ಸಿಗೆ ಖುಷಿ ಅನ್ನಿಸ್ತು ನೋಡ್ರಿ. ಇಲ್ಲಿ ಕಳೆದ ಪ್ರತಿಯೊಂದು ಕ್ಷಣನೂ ವಿಶೇಷ ಅಂತ ಅನ್ಬೋದ್ರಿ. ಇದು ಕೇವಲ ಚಳಕಾಪುರದ ಒಂದು ಯಾತ್ರೆ ಅಲ್ರಿ, ಇದು ಒಂದು ದೈವಿಕ ಅನುಭವ ಅನ್ಬೋದು. ಜೈ ಸಿದ್ಧಾರೂಢ ಅಜ್ಜ. ಅಲ್ಲಿಂದ ನಾವು ಸಿದ್ಧಾರೂಢರು ಹುಟ್ಟಿದ ಮನೆಗೆ ಹೋದ್ವಿ. ಅಲ್ಲಿ ಅವರ 4ನೇ ತಲೆಮಾರಿನವರು ಇರ್ತಾರ್ರಿ. ಅಲ್ಲಿ ಅವರು ನಡೆದ ಪವಾಡಗಳನ್ನು ನಮಗೆ ಹೇಳಿದರ್ರಿ. ಬಂದೇವ್ರಿ. ನನ್ನ ಹೆಸರು ಗೀತಾ ಕಲಬುರ್ಗಿ, ಧರ್ಮದರ್ಶಿನಿ ನಾನು. ಅಪ್ಪರ ಇದ್ರ ಬಗ್ಗೆ ಏನು ಹೇಳ್ತೀರಿ ಹೇಳ್ರಿ. ಏನಿಲ್ಲ ಮೊದಲೇ ಪಾದಯಾತ್ರೆ ಅಂತ ಹುಬ್ಳಿ ಹೋಗಿದ್ದೇವ್ರಿ. 15 ಜನ ಪಾದಯಾತ್ರೆ ಅಂತ ಹುಬ್ಳಿ ಹೋಗಿದ್ದೇವ್ರಿ. ಹೋದಾಗ ಅಲ್ಲಿ ನಡು ಮಧ್ಯದ ಅಂಜಿಕೆ ಅಂತ ಈಗ ಅಂಜಿಕೆ ಹೊಂಟವಂತ ಎಲ್ಲರೂ ಅಳಮರಿ ಬಂದು ಮುಂಜಾನೆ ಮರ್ದಿನ ಬೆಳಗ್ಗೆ ಅಂಬದು ಎದ್ದು ಎದ್ಗಡೆ ಒಂದು ಜೋಳ ಹೊರಗೆ ನಾವು ಸ್ವಾನ್ ಬಂದ್ರಿ. ಬಂದ್ಮೇಲೆ ಪೂರ ಹುಬ್ಳಿ ತನ ನಾವು ಎಲ್ಲಿ ಕೂಡ್ತೀವಿ ಅಲ್ಲೇ ಕೂಡ್ತಿತ್ತು. ಎಲ್ಲಿ ಮಾಡೋದು ಅಲ್ಲೇ ಬಂದು ನಮ್ಕ ಮುಂದೆ ಹಾದಿ ತೋರ್ಕೋತ ಅದೇ ಹೋಗಿ ಹುಬ್ಳಿ ಹೋಗಿ ಕೈಲಾಸ ಮಂಟಪದ ಅಲ್ಲೇ ಕುಂತಿತ್ತು ರೀ. ಕುಂತ್ಮೇಲೆ ಮತ್ತೆ ನಾವು ಮನೆ ಬರೋಬರ ಅಲ್ಲೇ ಬಿಟ್ಟು ಬಂದ ನಮ್ಕೊಂಡು ಮೊದಲು ಮತ್ತೆ ಇದೇ ಬಂದು ಇಲ್ಲೇ ಮನೆ ಮುಟ್ಟಿದ್ರಿ. ಪವಾಡ ಆಗಿದ್ದು ಕಲಿಗಾಲದೊಳಗ ನಡೀತದ. ನಾವು ಗಾಡಿ ಬಂದು ನಿಮ್ಗ ಅಜ್ಜನ ರೂಪದಾಗ ಬಂದನ್ರಿ. ಬಂದ ನಿಮ್ಗ ದಾರಿ ತೋರ್ಸ್ಯಾನ್ರಿ. ನಾವು ಗಾಡಿ ಬರೋಕ್ಕಿಂತ ಮೊದಲು ಮತ್ತೆ ಅದೇ ಬಂದಿಲ್ಲ. ಎಂಥ ಮಹಿಮೆ ರೀ ನಮ್ಮ ಅಜ್ಜಾರ್ದ. ಸದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಸದ್ಗುರು ಶ್ರೀ ಗುರುನಾಥ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಸಿದ್ಧಾರೂಢರ 4ನೇ ತಲೆಮಾರಿನವರಿಗೆ ನಾವು ಮಠದಿಂದ ಸನ್ಮಾನ ಮಾಡಿದ್ವಿ ರೀ. ಅವರು ನಮಗೆ ಮನಿ ಮಗಳು ಅಂಥೇಳಿ ಅರ್ಶಿನ ಕುಂಕುಮ ಹಚ್ಚಿ ಬರಿಮಾಡಿಕೊಂಡ್ರು. ಮತ್ತು ನನಗೆ ಸಿದ್ಧಾರೂಢರ ಕಂಚಿನ ಮೂರ್ತಿಯನ್ನು ಆಶೀರ್ವಾದ ರೂಪದಲ್ಲಿ ಕೊಟ್ರಿ. ಇದು ನನ್ನ ಜೀವನದ ಅದ್ಭುತ ಘಟನೆ ಅಂತಲೇ ಹೇಳ್ಬೋದ್ರಿ. ಅಲ್ಲಿಂದ ನಾವು ಗಾಣಗಾಪುರಕ್ಕೆ ಹೋದ್ವಿ ರೀ. ಅಲ್ಲಿಂದ ಗಾಣಗಾಪುರದಿಂದ ಹುಬ್ಬಳ್ಳಿಗೆ ಬರುವಾಗ ಬಿಜಾಪುರದಲ್ಲಿರುವ ಸಿದ್ದೇಶ್ವರ ಸ್ವಾಮೀಜಿಯವರ ಜ್ಞಾನ ಯೋಗಾಶ್ರಮಕ್ಕೂ ಹೋಗಿ ಬಂದಿವಿ. ಈಗ ಬರ್ರಿ ಸಿದ್ಧಾರೂಢರ ಬಾಲ್ಯದಲ್ಲಿ ನಡೆದ ಹೆಸರಿನ ಗಡಿಗೆಯ ಪವಾಡವನ್ನು ಅವ್ರ ಬಾಯಲುಗ್ಗ ಕೇಳ್ರಿ. ಬಂದಿರ್ರಿ. ಡೀಪ್ ಇತ್ರಿ. ಡೀಪ್ ಇದ್ದಾಗ ಹುಡುಗರೆಲ್ಲ ಎಲ್ಲಿಂದ ಎಲ್ಲ ಹುಡುಗರೆಲ್ಲ ಆಟ ಆಡೋ ತಾಯಿ ಹೊಲಕ್ ಹೋದಾಗ ಎಲ್ಲ ಹುಡುಗರ ತಿಂದು ಬಿಟ್ರಿ. ತಿಂದು ಬಿಟ್ಟಾಗ ಮುಂದ್ ಸಂಕ್ರಾಂತಿ ಹಬ್ಬ ಐತ್ರಿ. ಹಬ್ಬದ ತಾಯಿ ಬಂದಾಗ ಎಳ್ಳಿಲ್ಲ ಸಿದ್ಧ ಎಳ್ಳಿ ಏನ್ ಮಾಡಿದ್ರಿ ಅಂದ್ರೆ ಎಳ್ಳೆ ಬೇಕಂತೇಳಿ ಇದು ಒಂದು ಡೀಪ್ ಇತ್ರಿ. ಧಾರಾಕ ಚುಚ್ಚಿ ಇಡೀ ಧಾರಾಕಾರವಾದ ಸುರಿದು 3 ಜನ ಇದು ಪವಾಡ 7 ವರ್ಷ ಬಾಲಕಿತ್ತ ಮಾಡಿದ್ದಾರೆ. ಹೌದನ್ರಿ. ಎಂಥ
ಅದು ಇವ್ರು ಹಾಕಿದ ಕಟ್ಟಿಲ್ಲ. ಚಳಕಾಪುರದ ಮಹಿಳಾ ಮಂಡಳದವರು ಜಾತ್ರೆ ಸಲುವಾಗಿ ತಾವು ಕಲಿತಂಥ ಕೋಲಾಟವನ್ನ ನಮ್ಮ ಮುಂದೆ ಮಾಡಿ ತೋರಿಸಿದ್ರಿ. ಚಳಕಾಪುರ ಗಾಣಗಾಪುರದ ಈ ದೈವಿಕ ಪ್ರವಾಸ ಜೀವನದ ಅದ್ಭುತ ಪ್ರವಾಸಗಳಲ್ಲಿ ಒಂದು ಅಂತ ಹೇಳ್ಬಹುದ್ರಿ. ನನ್ನ ವಿಡಿಯೋ ನಿಮಗೆ ಲೈಕ್ ಆದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.